ನಿಮ್ಮನೆ ಅಡಿಗೆ ಅವಳು ಜುಮ್ಕಿ ತಗೊಂಡಿದ್ದಾಳೆ. ಅದು ನಾನು ಆರಿಸಿಲ್ಲ. ಹೌದಪ್ಪ, ಅವಳೇ ಆರಿಸಿ ತಗೊಂಡಿರೋದು. ಮಿಸ್ ಮೂಗುತಿ ಜುಮ್ಕಿ ತಗೊಂಡಾದ್ಮೇಲೆ ಅಡಿಗೆಯೊಳು ಹೇಗೆ ತಗೊಂಡ್ಲು? ಇದು ಬೇರೆ ಇದು ಬೇರೆ, ಎರಡು ಬೇರೆ ಬೇರೆ ಜುಮ್ಕಿ. ಅವ್ರವ್ರ ದುಡ್ಡಲ್ಲಿ ಅವ್ರವರೇ ತಗೊಂಡಿರೋದು. ಸರಿ, ಅದಕ್ಕೆ ಯಾಕೆ ಹಿಂಗೆ ಎಗರಾಡ್ತೀಯ? ನಿನ್ನ ಲವ್ ಸ್ಟೋರಿ ಪಾರ್ಟ್ 2 ಬರೋಷ್ಟರಲ್ಲಿ ನನ್ನ ತಲೆ 2 ಪಾರ್ಟ್ ಆಗಿರುತ್ತೆ. ನಂಗೆ ಆದರೂ ಏನೋ ಸಮಾಧಾನ ಆಗ್ತಿಲ್ಲ. ನನಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಕಣ. ಸರಿ ಬಿಡು, ನಾನೇ ಮಿಸ್ ಮೂಗುತಿನ ಕೇಳ್ತೀನಿ. ಏನಂತ? ನಾನು ಕೊಡಿಸಿರೋ ಜುಮ್ಕಿನ ಬೇರೆ ಯಾರಿಗಾರ ಕೊಟ್ಟಿದ್ದೀರಾ ಅಂತ. ಹಲೋ, ನಿಮ್ಮ ಡ್ಯೂಟಿ ಮುಗೀತಾ? ಹೌದು, ಯಾಕೆ? ಯಾಕೆ ಏನು ಕೇಳಬೇಡಿ, ಅರ್ಧ ಗಂಟೆಲಿ ಕಾಲೇಜ್ ಹತ್ರ ಬನ್ನಿ, ನಾನು ಅಲ್ಲೇ ಸಿಗ್ತೀನಿ. ಅಲ್ಲ, ಅದು ಕಾಲೇಜ್ ಹತ್ರ ಬನ್ನಿ. ಅವಿ, ಇನ್ನು ಅರ್ಧ ಗಂಟೆಲಿ ಜುಮ್ಕಿ ವಿಷಯನ ಇತ್ಯರ್ಥ ಮಾಡ್ತೀನಿ. ಇನ್ ಅರ್ಧ ಗಂಟೆಲಿ ವಿರಾಜ್ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಮಾಡೇ ಮಾಡ್ತೀನಿ. ಅರ್ಜೆಂಟಾಗಿ ಕಾಲೇಜ್ ಹತ್ರ ಹೋಗ್ಬೇಕಾ? ಯಾಕೆ? ಯಾರ ಕಾಲು ಅವಿಕ್ಕಿದ? ಸಿಗು ಬಾ ಅಂತಿದ್ದಾನ ಅಂದ್ರೆ ನೀನು ಹೋಗ್ತಿದ್ಯಾ? ಕುಕ್ತಂಗಿ, ಒಂದು ಹುಡುಗಿನ ಹಾಡು ಆಗ್ಲೇ ಸಿಗು ಬಾ ಅಂತಿದ್ದಾನೆ ಅಂದ್ರೆ ಅವನು ಇನ್ನೆಂತ ಹುಡುಗ ಇರಬೇಡ. ನಾಗರಾಜಣ್ಣ, ಹಗ್ಲಲ್ಲೇ ತಾನೇ ಭೇಟಿ ಆಗ್ಬೇಕು. ನೋಡ್ದ ಇನ್ನು ಫ್ರೆಂಡೇ ಆಗಿಲ್ಲ, ಆಗ್ಲೇ ಅವ್ನು ಪರ ಸೇರ್ಕೊಂಡು ಮಾತಾಡ್ತಾ ಇದ್ಯಾ? ಪಕ್ಕ ಅವನೇನೋ ಮೋಡಿ ಮಾಡವ್ ನಿನ್ಗೆ. ಮೋಡಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ನಿಮ್ ಭ್ರಮೆ ಅಷ್ಟೇ. ಅಂದ್ರೆ ನೀನ್ ಅವ್ನು ಹೇಳಿದ ಕಡೆ ಹೋಗ್ತಾ ಇದ್ಯಾ? ಇನ್ನೂ ಯೋಚನೆ ಮಾಡಿಲ್ಲ ಅಣ್ಣ. ಯೋಚನೆ ಮಾಡಕ್ಕೂ ಹೋಗ್ಬೇಡ, ನಿನ್ಗೆ ಇಲ್ಲಿ 1000 ಕೆಲಸ ಇದೆ, ಎಲ್ಲೂ ಹೋಗೋದ್ ಬೇಡ. ಹಲೋ, ಬಂತು ತಲೆನೋವು. ಅವಳು ಹೋಗ್ಬೇಕಾ ಬೇಡವಾ ಅಂತ ಹೇಳೋದು ಈ ಪಾಂಡು, ದಿ ಮ್ಯಾನೇಜರ್ ಪಾಂಡು. ಗಾಬರಿ ಪಾಂಡು ಅಂತ ಹೇಳಕ್ ಬಂದೆ. ಆ ಭಯ ಇರಲಿ. ಮಲ್ಲಿ, ಅಡುಗೆ ಮಾಡಿದ್ದು ಆಯ್ತು, ಬಂದವರೆಲ್ಲ ತಿಂದಿದ್ದು ಆಯ್ತು, ಪಾತ್ರೆ ತಿಕ್ಕಕ್ಕೆ ಬೇರೆ ಜನ ಇದ್ದಾರೆ, ತಿಕ್ತಾರೆ, ತಾವು ಹೋಗ್ಬೋದು. ಅಣ್ಣ, ಈಗ ಟೈಮ್ ಎಷ್ಟು? 6 ಗಂಟೆ. ನಿನ್ನ ಟೈಮ್ ಮುಗೀತು. ಇವಾಗ ಏನಿದ್ರು ಇಲ್ಲಿ ನಂದೇ ರಾಜಭಾರ, ನಾನೇ ರಾಜ. ನೀವಿಬ್ರು ಮತ್ತೆ ಶುರು ಹಚ್ಕೋಬೇಡಿ. ಪಾಂಡು ಸರ್, ನೀವಾದ್ರೂ ಸುಮ್ಮನೆ ಇರಿ. ಮಲ್ಲಿ, ನಾಯಿ ಬಾಯಿಗೆ ಕೋಲಾಕಿ ಅಳ್ಳಾಡ್ಸೋ ಕೆಲಸ ನಾನು ಯಾಕಮ್ಮ ಮಾಡಲಿ? ಇವತ್ತಿನ ಬೋನಸ್ ಕೊಟ್ಟೋಗೋಣ ಅಂತ ಬಂದೆ. ಬೋನಸ್ಸಾ? ಪೂಜೆದು ಎಕ್ಸ್ಟ್ರಾ ಕೆಲಸ ಅಲ್ವಾ, ಸಂಬಳನೂ ಎಕ್ಸ್ಟ್ರಾನೇ. ಮಿಥಿಲಾ ಮೇಡಮ್ ಬೋನಸ್ ಕೊಟ್ಬಾ ಅಂದ್ರು, ಅದಕ್ಕೆ ಬಂದಿದ್ದೀನಿ. ತಗೊಂಬಲ್ಲಿ. ನಿನಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ತಗೋ. ಸರ್, ಇದರಲ್ಲಿ ಬೆಳ್ಳಿ ಕಾಯಿನ್ ಇದೆ, ಮಿಸ್ ಆಗಿ ಬಂದಿರ್ಬೇಕು, ತಗೊಳ್ಳಿ. ಅಯ್ಯೋ ಮಲ್ಲಿ, ಮಿಸ್ ಆಗಿ ಬಂದಿರೋದಲ್ಲ. ಅರು ಮೇಡಮ್ ಮನೇಲಿ ಏನೇ ಪೂಜೆ ಆದ್ರೂ ಬೆಳ್ಳಿ ಕಾಯಿನ್ ಕೊಡ್ತಾರೆ. ಈ ದಕ್ಷಿಣೆ ಹಾಕ್ತಾರಲ್ಲ ಹಾಗೆ. ದಕ್ಷಿಣೆಗೆ 50 ರೂಪಾಯಿ, ಹೋಗ್ಲಿ 100 ರೂಪಾಯಿ ಇಡೋದನ್ನ ನೋಡಿದ್ದೀನಿ. ಇವ್ರೇನು ಬೆಳ್ಳಿ ಕಾಯಿನ್ ಇಟ್ಕೊಡ್ತಾ ಇದ್ದಾರಲ್ಲ? ಅರು ಅಮ್ಮನ ಮನೆ ಅಂದ್ರೆ ಏನು ಸುಮ್ಮನೆನಾ? ಅವ್ರು ಹಾಕೋ ಊಟದಲ್ಲಿ ರುಚಿ ಇರುತ್ತೆ, ಅವ್ರು ಮಾತಾಡೋ ಮಾತಲ್ಲಿ ಪ್ರೀತಿ ಇರುತ್ತೆ, ಅವ್ರು ಕೊಡೋ ದಕ್ಷಿಣೆಯಲ್ಲಿ ಬೆಳ್ಳಿ ಇರುತ್ತೆ. ಆದ್ರೆ ನಿನ್ನ ಮಾತಲ್ಲೇ ಪಂಚಿರಲ್ಲ ಅಷ್ಟೇ. ನಾಗೋಣ, ನಾನು ಹೋದ್ಮೇಲೆ ನೀವಿಬ್ರು ಮತ್ತೆ ಜಗಳ ಮಾಡಲ್ಲ ತಾನೆ? ಯೋಚನೆ ಮಾಡ್ತೀವಿ. ನಾನು ಅಷ್ಟೇ. ಏನು, ನೀನೆಲ್ಲೂ ಹೋಗಂಗಿಲ್ಲ? ಕೊಡಿರ್ ಬ್ಯಾಗು. ಯಾಕೆ ಹೋಗಲ್ಲ? ಅವಳು ಹೋಗ್ತಾಳೆ. ಹೋಗಲ್ಲ. ಹೋಗ್ತಾಳೆ. ಹೋಗಲ್ಲ. ಹೋಗ್ತಾಳೆ. ಹೋಗಲ್ಲ. ಹೋಗ್ತಾಳೆ. ಇಲ್ಲಿನ ಮ್ಯಾನೇಜರ್ ನಾನು, ಡಿಸೈಡ್ ಮಾಡ್ಬೇಕಾಗಿರೋದು ನಾನು. 6 ಗಂಟೆ ಅಂದ್ರೆ 6 ಗಂಟೆ ಅಷ್ಟೇ ಕೆಲಸ. 6 ಗಂಟೆ ಆದ್ಮೇಲೆ ಯಾರು ಇಲ್ಲಿ ಇರಂಗಿಲ್ಲ, ಇದು ಕಂಪನಿ ರೂಲ್ಸ್. ಅದ್ರ ಮೇಲೂ ಕೆಲಸ ಮಾಡಿದ್ರೆ ನಿನ್ ಕೆಲ್ಸಕ್ಕೆ ಬೆಂಕಿ ಬೀಳುತ್ತಾ? ಇಲ್ಲ, ನಿನ್ ಕೆಲ್ಸಕ್ಕೆ ಬೆಂಕಿ ಬೀಳುತ್ತೆ. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅದು ನನ್ನ ಬ್ಯಾಗು, ಕೊಡಿ ಇಲ್ಲಿ. ನನ್ನ ಕೆಲಸ ಮುಗ್ದಿದೆ, ನನ್ನ ಕೆಲಸದ ಸಮಯನೂ ಮುಗ್ದಿದೆ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ.
Yes!